ಹೊಸ ಕನ್ನಡ ವಾಹಿನಿಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹುನ್ನಾರ ಮಾಡಿದ ಕಿಡಿಗೇಡಿಯನ್ನ ಮತ್ತು ಮತಾಂಧರನ್ನ ತಕ್ಷಣ ಬಂಧಿಸಬೇಕು ಹಾಗೂ ನಗರದ ರಸ್ತೆಗಳಲ್ಲಿನ ಗುಂಡೆಗಳನ್ನು ಮುಚ್ಚುವಂತೆ ಆಗ್ರಹಿಸಿ ಬಿಜೆಪಿ ಪಕ್ಷ ತಾಲೂಕು ಮಂಡಲ ವತಿಯಿಂದ ಶಿರಸ್ತೆದಾರ್ ಸಿದ್ಧಾರ್ಥ ಕಾರಂಜಿ ಅವರ ಮೂಲಕ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಬಿಜೆಪಿ ಪಕ್ಷದ ತಾಲೂಕಾಧ್ಯಕ್ಷ ಕುಂಟ್ನಾಳ್ ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿ, ಧರ್ಮಸ್ಥಳವೆಂಬ ಪವಿತ್ರ ಹೆಸರನ್ನ ಅಪವಿತ್ರಗೊಳಿಸಲು ದೊಡ್ಡ ಹುನ್ನಾರವೇ ನಡೆದಿದ್ದು, ಈ ಹುನ್ನಾರದ ಹಿಂದಿರುವ ಕಿಡಿಗೇಡಿಗಳನ್ನ ಆದಷ್ಟು ಶೀಘ್ರ ಗುರುತಿಸಿ ಧರ್ಮಾಂಧರನ್ನ ಬಂಧಿಸಬೇಕಾಗಿದೆ. ಎಸ್ಐಟಿ ಮೂಲಕ ಸಹಕಾರ ನೀಡುತ್ತಾ ಸರ್ಕಾರವು ಸಾರ್ವಜನಿಕರ ಹಣವನ್ನ ಪೋಲು ಮಾಡ್ತಾ ಇದೆ. ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಸರ್ಕಾರವು ಶ್ರೀ ಮಂಜುನಾಥ ಸ್ವಾಮಿಯ ಅವಕೃಪೆಗೆ ಕಾರಣವಾಗಬೇಕಾಗಿದೆ. ಆದ್ದರಿಂದ ಆರ್ಟಿಐ ಕಾರ್ಯಕರ್ತರೆಂದು ಈ ತನಿಖೆಯನ್ನು ನಾವೇ ಮಾಡಿಸುತ್ತಿದ್ದೇವೆ ಎಂದು ಟಿವಿ ಮಾಧ್ಯಮದಲ್ಲಿ ಹೇಳಿಕೊಂಡು ಇಂತಹ ಪ್ರಕರಣಗಳಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರಣರಾಗಿರುವ ಎಲ್ಲರ ಮೇಲೂ ಕೂಡ ಕ್ರಮವಾಗಬೇಕು ಅಂತ ಆಗ್ರಹ ಮಾಡಿದರು. ಅಲ್ಲದೆ ನಗರದಲ್ಲಿನ ಹೆದ್ದಾರಿ ತೀವ್ರವಾಗಿ ಹದಗೆಟ್ಟಿದ್ದು ಕೂಡಲೇ ಗುಂಡಿಯನ್ನು ಮುಚ್ಚಿಸುವ ಕೆಲಸ ಮಾಡಬೇಕಾಗಿದೆ ಎಂದಿದ್ದಾರೆ. ನಿವೃತ್ತ ಪ್ರಾಂಶುಪಾಲರು ಆದ ಬಿ ಬಸವರಾಜ್ ಅವರು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂಬುದು ಹಿಂದೂಗಳಿಗೆ ಒಂದು ಪವಿತ್ರ ಕ್ಷೇತ್ರವಾಗಿದೆ. ಅಲ್ಲಿನ ಧರ್ಮದರ್ಶಿಯಾಗಿರುವಂತಹ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ರಾಜ್ಯದಾದ್ಯಂತ ನಡೆಸ್ತಾ ಇದ್ದಾರೆ. ಅದನ್ನ ಸಹಿಸದೆ ಕೆಲವು ಅಪವಿತ್ರಗೊಳಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅಂತವರ ಮೇಲೆ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ರು. ಸಂಘಟನೆ ಮಾಡ್ತಕ್ಕಂಥದ್ದು ಇದು ಧರ್ಮಸ್ಥಳ ಕ್ಷೇತ್ರದಿಂದ ಏನು ಸಂಘಟನೆ ಮಾಡ್ತಾರೆ, ಅವ್ರಿಗೆ ಉಚಿತವಾಗಿ ಆರೋಗ್ಯ ಕೊಡ್ತಕ್ಕಂಥ ಕ್ಷೇತ್ರ ಇರ್ಬೋದು, ಆರ್ಥಿಕ ಶಕ್ತಿ ಕೊಡ್ತಕ್ಕಂಥದ್ದು ಇರ್ಬೋದು, ಇವನ್ನೆಲ್ಲ ನೋಡಿಬಿಟ್ಟು ಈ ರೀತಿ ಸಂಘಟನೆ ಆಗಿಬಿಟ್ರೆ ಇವರೆಲ್ಲ ಒಂದಾದ್ರೆ ನಾಳೆ ನಾವು ಈ ಒಂದು ಭಾಗದಲ್ಲಿ ನಮ್ಮ ಮಾತುಗಳು ಹಿಡಿಯೋದಿಲ್ಲ. ಈ ಭಾಗದಲ್ಲಿ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ ಅಂತೇಳಿ ಆ ಒಗ್ಗಟ್ಟನ್ನು ಮುರಿಲಿಕ್ಕೆ ಅಂತ ಮಾಡ್ತಕ್ಕಂಥ ಈ ಷಡ್ಯಂತ್ರವನ್ನು ಇವತ್ತು ಪ್ರತಿಯೊಬ್ಬರು ದೂರದೃಷ್ಟಿಯಿಂದ ಅರ್ಥ ಮಾಡ್ಕೊಂಡು ಅವರ ವಿರುದ್ಧ ನಿಂದಿರಬೇಕಾಗಿದೆ. ಇವತ್ತು ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಅಂತೂ ನಿರಂತರವಾಗಿ ನಡೀತಾ ಇದೆ. ಇವತ್ತು ಮೊನ್ನೆ ಸುವರ್ಣ ನ್ಯೂಸ್ನವರು ಇದೇ ಯೂಟ್ಯೂಬರ್ಸ್ಗೆ ಇದು ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಆಮೇಲೆ ಇವರು ಏನು ಹೋರಾಟಗಳನ್ನು ಮುಂದಿದಾರಲ್ಲ ಅವ್ರನ್ನೆಲ್ಲ ಮೇನ್ ಸ್ಟ್ರೀಮಿಗೆ ಕರೆದ್ರು. ನೀವೆಲ್ಲ ನಮ್ಮ ಚಾನಲ್ ಬರ್ರಿ, ನೀವು ಚಾನಲಲ್ಲಿ ಮಾತಾಡ್ರಿ, ಇದು ಇಡೀ ಕರ್ನಾಟಕಕ್ಕೆ ಸ್ಪ್ರೆಡ್ ಮಾಡಿದ್ರು. ಅವ್ರು ಹೇಳಿದ್ರು ನಾವು ಮೇನ್ ಸ್ಟ್ರೀಮ್ ಚಾನಲ್ಗೆ ಬರಲ್ಲ ಅಂತ ಹೇಳಿದ್ರು, ನಮ್ಗೆ ಯೂಟ್ಯೂಬ್ ಸಾಕಂತ ಹೇಳಿದ್ರು. ಯಾರು ಒಬ್ಬರು ಮೇನ್ ಸ್ಟ್ರೀಮ್ ಚಾನಲ್ ಬಂದು ಕುಂದ್ರಲೇ ಇಲ್ಲ. ಅಲ್ಲಿ ಅವ್ರ ತಲೆ ನಿಜವಾಗ್ಲೂ ಸಾಕ್ಷಾಧಾರಗಳಿದ್ರೆ, ಅವ್ರು ಸರಿಯಾದ ರೀತಿ ಸೌಜನ್ಯ ಪರವಾಗಿ ನಿಜವಾಗ್ಲೂ ಹೋರಾಟ ಮಾಡ್ತಾ ಇದ್ರೆ ಅವರು ಮೇನ್ ಸ್ಟ್ರೀಮ್ ಚಾನಲ್ಗೆ ಬಂದು ಕುಂತು ಮಾತಾಡಬೇಕಾಗಿತ್ತು. ಆದರೆ ತೆರೆಮರೆಯಲ್ಲಿ ನಾಟಕ ಆಡ್ತಾ ಜನರಲ್ಲಿ ಕೆಟ್ಟ ಭಾವನೆ ಮೂಡಿಸ್ತಾ ಇವತ್ತು ಜನರಲ್ಲಿ ಜಾತಿಯಿಂದ ಹೊಡಿತಕ್ಕಂಥದ್ದು ಇಂಥ ಕೆಲಸಗಳ ವಿರುದ್ಧ ಇವತ್ತು ಭಾರತೀಯ ಜನತಾ ಪಕ್ಷ ಅಖಂಡ ಹಿಂದೂ ಜನರು ಎಲ್ಲ ಸಮಾಜದ ಜನರು ಇವತ್ತು ಅಂಥ ಜನರ ವಿರುದ್ಧ ಧ್ವನಿ ಅವ್ರನ್ನ ನಾವು ವಿಮರ್ಶಿಸಿ ಹೋದರೆ ಇಂಥ ಅನೇಕ ಘಟನೆಗಳನ್ನ ಮತ್ತೆ ಮುಂದೆ ನೋಡಬೇಕಾಗುತ್ತೆ. ಇದು ಇಲ್ಲಿ ಏನಿಲ್ಲ. ಎಲ್ಲ ಪುರಾಣ ಪುಣ್ಯ ಕಥೆಗಳಲ್ಲಿ ನಾವು ಹೇಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಕೂಡ. ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ಒಂದು ವಿಷಯ. ಈ ಧರ್ಮಸ್ಥಳ ಎನ್ನುವಂಥದ್ದು ಹಿಂದೂ ಧರ್ಮಗಳಿಗೆ ಧರ್ಮ ಕಾಶಿ, ಅದು ಎಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ. ಇಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ ಇವತ್ತು ಏನೆಲ್ಲ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ಒಂದು ತಿಂಗಳಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ 1-2 ವರ್ಷಗಳಿಂದನೂ ಕೂಡ ಈ ಪಿತೂರಿ ನಡೀತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆಯವರು ಸಾವಿರಾರು ಹೆಣ್ಣು ಮಕ್ಕಳಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವ ಮೂಲಕ, ಹಾಗೆಯೇ ವಿವಿಧ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವ ಮೂಲಕ, ಶಿಕ್ಷಣವನ್ನು ನೀಡುವ ಮೂಲಕ ಈ ಒಂದು ಕರ್ನಾಟಕ ಜನತೆ ಏನಿದೆ ಅಷ್ಟೇ ಅಲ್ಲದೆ ದೇಶದ ವಿವಿಧ ಭಾಗಗಳಲ್ಲಿ ಇರುವಂಥ ನಮ್ಮ ಜನಾಂಗವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲವರ್ಧನೆ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿರುವಂಥದ್ದು ಆ ಒಂದು ಕ್ಷೇತ್ರ. ಆ ಒಂದು ಪವಿತ್ರತೆಯನ್ನು ಪಡೆಯೋದಕ್ಕಾಗಿ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅಂತ ಪವಿತ್ರವಾದ ಸ್ಥಳವನ್ನು ಅಪವಿತ್ರ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಒಂದು ಧರ್ಮದವರ ಜೊತೆ ಕೈ ಜೋಡಿಸಿ ಬೇರೆ ಧರ್ಮದವರು ಷಡ್ಯಂತ್ರವನ್ನು ರೂಪಿಸಿ ಸುಮಾರು ವರ್ಷಗಳಿಂದ ಈ ಕುತಂತ್ರವನ್ನು ಎಳೆಯುವ ಮೂಲಕ ನಮ್ಮ ಒಂದು ಧರ್ಮಕ್ಕೆ ಕೆಟ್ಟ ಹೆಸರನ್ನು ತರುವಂತಹ ಒಂದು ಕೆಲಸಗಳು ಆಗ್ತಾ ಇದೆ. ಕಾಂಗ್ರೆಸ್ನವರು ಧರ್ಮ ರಕ್ಷಣೆ ಮಾಡಿರ್ತಕ್ಕಂಥವರಲ್ಲ. ಅವರು ಯಾವತ್ತೂ ಕೂಡ ಧರ್ಮ ದ್ರೋಹಿಗಳು, ಯಾವತ್ತೂ ಕೂಡ ನಮ್ಮ ಹಿಂದೂ ಧರ್ಮಕ್ಕೆ ಯಾವತ್ತೂ ಜೈ ಎಂದವರಲ್ಲ. ನಮ್ಮ ಒಂದು ಹಿಂದೂ ಧರ್ಮವನ್ನು ಒಡೆಯುವುದೇ ಅವರ ಒಂದು ಉದ್ದೇಶ ಆಗಿರೋದ್ರಿಂದನೇ ಈ ಒಂದು ಧರ್ಮಸ್ಥಳ ಅಂದ ತಕ್ಷಣ SIT ರಚನೆ ಮಾಡಿ ಧರ್ಮಸ್ಥಳದ ಒಂದು ವಿವಿಧ ಭಾಗಗಳಲ್ಲಿ ಏನು ಪಾಯಿಂಟ್ಸ್ ಅನ್ನ ಗುರುತು ಮಾಡಿದ್ರು ಅದು ಇಡೀ ವಿಶ್ವಕ್ಕೆ ತೋರಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಆದರೆ ನಾವು ಎಲ್ಲಿವರೆಗೂ ಎಚ್ಚೆತ್ತುಕೊಳ್ಳಲ್ವೋ ಆ ಒಂದು ಧರ್ಮದ ಒಂದು ಜಾಗೃತಿ ನಮ್ಮಲ್ಲಿ ಇರಲ್ವೋ ನಮ್ಮನ್ನು ಒಡೆದ ಆಡೋದಕ್ಕೆ ಸಾಕಷ್ಟು
ಷಡ್ಯಂತ್ರಗಳು ನಡೀತಾ ಇದೆ, ಪಿತೂರಿಗಳು ನಡೀತಾ ಇದೆ. ಇಂಥ ಒಂದು ಜನರ ವಿರುದ್ಧ ನಾವು ಹೋರಾಡಬೇಕಾಗಿದೆ. ಇಲ್ಲಿ ವೀರೇಂದ್ರ ಹೆಗಡೆ ಅವರು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥವರಲ್ಲ. ಎಲ್ಲ ಜನಾಂಗ, ಎಲ್ಲ ಜಾತಿ, ಎಲ್ಲ ಧರ್ಮಗಳನ್ನ ಒಟ್ಟುಗೂಡಿಸಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಲವರ್ಧನೆ ಮಾಡುವಂತ ಒಂದು ಉದ್ದೇಶದಿಂದ ಅವರು ಈ ಒಂದು ಕ್ಷೇತ್ರವನ್ನ, ಈ ಒಂದು ವ್ಯವಸ್ಥೆಯನ್ನ ಬದಲಾಯಿಸೋದಕ್ಕೆ ಹೊರಟಿರ್ತಕ್ಕಂಥ ಅವರ ಮೇಲೆ ಷಡ್ಯಂತ್ರವನ್ನ ಮಾಡಿರ್ತಕ್ಕಂಥದ್ದು. ನ್ಯಾಯಾಂಗದ ಮೇಲೆ ನಂಬಿಕೆಯನ್ನ ಉಳಿಸ್ಕೋಬೇಕು ಅಥವಾ ಕಳ್ಕೋಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ ನಮ್ಮಲ್ಲಿ. ಯಾಕೆ ಅಂತಂದ್ರೆ ಧರ್ಮದ ವಿರುದ್ಧ ಓಡಾಡಿರ್ತಕ್ಕಂಥ ಒಬ್ಬ ತಿಮುರೋಡಿಗೆ ಜಾಮೀನು ಸಿಕ್ಕಿಲ್ಲ, ಇನ್ನೊಬ್ಬರಿಗೆ ಜಾಮೀನು ಸಿಕ್ಕಿದೆ. ಯಾವತ್ತೂ ಕೂಡ ನ್ಯಾಯಾಂಗದ ಮೇಲೆ ನಾವು ವಿಶ್ವಾಸವನ್ನ ಇಟ್ಕೊಂಡಿದ್ದೀವಿ. ಯಾರು ಈ ಒಂದು ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಅಂತವರಿಗೆ ಶಿಕ್ಷೆ ಆಗ್ಲೇಬೇಕು. ಅವ್ರನ್ನ ಒಳಗಡೆ ಹಾಕೊಂಡು ಏನೆಲ್ಲ ಮಾಡಬೇಕಾಗಿದೆ, ಈ ಒಂದು ಧರ್ಮಕ್ಕೆ ಎಂತ ಕೆಟ್ಟ ಹೆಸರನ್ನ ತರೋದಕ್ಕೆ ಅವರು ಪ್ರಯತ್ನ ಮಾಡಿದ್ರು, ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಮುಂದಿನ ದಿನಗಳಲ್ಲಿ ಯಾವತ್ತೂ ಕೂಡ ಇಂಥ ಕುತಂತ್ರಕ್ಕೆ ಇಲ್ಲಿ ಅವರು ಪ್ರಯತ್ನ ಮಾಡಬಾರ್ದು. ಅನನ್ಯ ಅಂತಕ್ಕಂಥ ಒಬ್ಬ ಮಹಿಳೆಯ ಒಂದು ಹೆಸರನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಅನನ್ಯ ಅಂತಕ್ಕಂಥ ವ್ಯಕ್ತಿಯ ಹೆಸರೇನೇ ಇಲ್ಲ, ಮಹಿಳೆಯ ಹೆಸರೇನೇ ಇಲ್ಲ, ಅಲ್ಲಿ ಹೆಸರೇ ಇಲ್ಲ, ಆ ವ್ಯಕ್ತಿನೇ ಇಲ್ಲ ಅಂದಾಗ ಅದು ಕೊಲೆ ಯಾಕಾಯ್ತು? ಈ ರೀತಿಯಾಗೆಲ್ಲ ರಾಮ್ ದೇಸಾಯಿ ಒಬ್ಬರು, ಗಿರೀಶ್ ಮಟ್ಟಣ್ಣನವರು ಕೂಡ ಅಂತ ಒಂದು ಕುತಂತ್ರ ಮಾಡುವಂತ ಒಬ್ಬ ವ್ಯಕ್ತಿ, ಅಂದ್ರೆ ದೇಶದ್ರೋಹ ಕೆಲಸ ಮಾಡುವಂತ ಇಂಥ ವ್ಯಕ್ತಿಗಳು ಸೇರ್ಕೊಂಡ್ಬಿಟ್ಟು ಇಂಥ ಧರ್ಮ ಜಾಗೃತಿಯ ಬದಲಾಗಿ ಅವರು ಧರ್ಮವನ್ನು ಒಡೆಯುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕುರಿತು ನಮ್ಮ ಪಕ್ಷದ ವತಿಯಿಂದ ಎಲ್ಲ ಒಂದು ವಿವಿಧ ಕ್ಷೇತ್ರಗಳಲ್ಲಿ ನಾವು ನಮ್ಮ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಎಲ್ಲಿವರೆಗೂ ನಮಗೆ ಜಯ ಸಿಗಲ್ವೋ ಅಲ್ಲಿವರೆಗೂ. ಧನ್ಯವಾದ. ರಾಜ್ಯಪಾಲರು, ಕರ್ನಾಟಕ ರಾಜ್ಯ ಸರ್ಕಾರ, ರಾಜಭವನ ಬೆಂಗಳೂರು ಇವರಿಗೆ ಮಾನ್ಯ ತಹಸೀಲ್ದಾರರು ಸ್ವರೂಪ ಇವರ ಮುಖಾಂತರ ವಿಷಯ ಇತ್ತೀಚೆಗೆ ಧರ್ಮಸ್ಥಳದ ಪವಿತ್ರ ಹೆಸರನ್ನು ಪವಿತ್ರಗೊಳಿಸುವ ದೊಡ್ಡ ಹುನ್ನಾರದ ಹಿಂದಿರುವ ಕಿಡಿಗಳನ್ನು ಗುಡಿಸಿ ಧರ್ಮಾಂತರವನ್ನು ತಕ್ಷಣ ಬಂಧಿಸುವಂತೆ ಒತ್ತಾಯಿಸಿ ಹಾಗೂ ಸ್ವರ್ಗುಪ್ಪ ನಗರ ರಸ್ತೆಗಳಲ್ಲಿ ವಿರೋಧವಾದ ಗುಂಡಿಗಳನ್ನು ತಕ್ಷಣ ಮುಚ್ಚುವ ಕ್ರಮ ವಹಿಸುವಂತೆ ಪ್ರತಿಭಟನಾ ಮೆರವಣಿಗೆ ಮನವಿ ಪತ್ರ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಧರ್ಮಸ್ಥಳದ ಪವಿತ್ರ ಹೆಸರನ್ನು ಅಪವಿತ್ರಗೊಳಿಸುವ ದೊಡ್ಡ ಹುನ್ನಾರವೇ ನಡೆದಿದ್ದು, ಈ ಹುನ್ನಾರದ ಹಿಂದಿರುವ ಕಿಡಿಗಳನ್ನು ಆದಷ್ಟು ಶೀಘ್ರ ಗುಡಿಸಿ ಧರ್ಮಾಂತರವನ್ನು ತಕ್ಷಣ ಬಂಧಿಸಬೇಕು. ಇದಕ್ಕೆ ಪರೋಕ್ಷವಾಗಿ SIT ಮೂಲಕ ಸಹಕಾರ ನೀಡುತ್ತಿರುವ ಸರ್ಕಾರ ಸಾರ್ವಜನಿಕ ಹಣವನ್ನು ಪೋಲು ಮಾಡದೆ ಅದರಿಂದ ಈ ತಕ್ಷಣ ಇಂತಹ ಧರ್ಮಕ್ಷೇತ್ರಕ್ಕೆ ಕೆಟ್ಟ ಹೆಸರನ್ನು ತರುವ ಹುನ್ನಾರದಿಂದ ಹಿಂದಿರಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಈ ಮಂಜುನಾಥನ ಅವಕೃಪೆಗೆ ಪಾತ್ರರಾಗಬೇಕಾಗುತ್ತದೆ. ಇಂದು ನಮ್ಮ ಬಿಜೆಪಿ ಪಕ್ಷದ ಧರ್ಮಸ್ಥಳ ಧರ್ಮವನ್ನು ಉಳಿಸಲು ಈ ಧರ್ಮಯುದ್ಧವನ್ನು ಸಾರಿದೆ. ಆದ್ದರಿಂದ ಘನ ಸರ್ಕಾರವು SIT ತನಿಖೆಯನ್ನು ಈ ತಕ್ಷಣ ನಿಲ್ಲಿಸಿ ಈ ಹುನ್ನಾರದ ಹಿಂದೆ ಕೇವಲ ಆಮಿಷಕ್ಕೆ ಒಳಪಟ್ಟ RTI ಕಾರ್ಯಕರ್ತರೆಂದು ಹೇಳಿ ಈ ತನಿಖೆಯನ್ನು ತಾವೇ ಮಾಡಿಸುತ್ತಿದ್ದೇವೆ ಎಂದು ಟಿವಿ ಇನ್ನಿತರ ಮಾಧ್ಯಮಗಳ ಮುಂದೆ ರಾಜಾರೋಷವಾಗಿ ಹೇಳಿಕೆ ನೀಡುವ ಇಂತಹ ಹುನ್ನಾರಗಳಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರಣರಾಗಿರುವವರನ್ನು ಈ ತಕ್ಷಣ ಬಂಧಿಸಿ ಸೂಕ್ತ ತನಿಖೆಗೊಳಪಡಿಸಬೇಕು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ರಾಜ್ಯಾದ್ಯಂತ ಲಕ್ಷಾಂತರ ಸಾರ್ವಜನಿಕರಿಗೆ ಸ್ವಸಹಾಯ ಗುಂಪುಗಳಲ್ಲದೆ ಅನೇಕ ದೇವಸ್ಥಾನ ಪುನರುಜ್ಜೀವನಕ್ಕೆ ಸಾಕಷ್ಟು ಆರ್ಥಿಕ ಸಹಾಯಗಳನ್ನು ನೀಡುತ್ತಾ ಲಕ್ಷಾಂತರ ಜನರಿಗೆ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗಗಳನ್ನು ಕಲ್ಪಿಸಿಕೊಡುತ್ತದೆ. ಸಹಿಸಲಾರದ ವಿಕೃತ ಮನಸ್ಸಿನ ಕಿಡಿಗೇಡಿಗಳು ಕೇವಲ ಆಮಿಷಕ್ಕೆ ಸಮಾಜದಲ್ಲಿನ ಶಾಂತಿ ಹಾಳುಗೆಡುವಲು ಇಂತಹ ಹುನ್ನಾರಗಳನ್ನು ಎಳೆಯುತ್ತಿದೆ. ಆದ್ದರಿಂದ ಈ ತಕ್ಷಣ ಇಂಥವರ ವಿರುದ್ಧ ಸೂಕ್ತ ಕಾನೂನಾತ್ಮಕ ಕ್ರಮ ವಹಿಸಿ ಈ ಹುನ್ನಾರದ ಹಿಂದಿನ ಕಾಣದ ಕೈಗಳನ್ನು ಬಂಧಿಸುವಂತೆ ಒತ್ತಾಯಿಸುತ್ತಿದ್ದೇವೆ. ಇಲ್ಲವಾದಲ್ಲಿ ಸಮಾಜದಲ್ಲಿ ಕಲುಷಿತ ವಾತಾವರಣ ಏರ್ಪಟ್ಟು ವಿನಾಕಾರಣ ಧರ್ಮ ಸಂಘರ್ಷಗಳು ಏರ್ಪಡುವ ಸಾಧ್ಯತೆಗಳಿರುತ್ತವೆ. ಆದ್ದರಿಂದ ಸರ್ಕಾರ ಈಗಲಾದರೂ ಎಚ್ಚೆತ್ತು ಇಂತಹ ಕಿಡಿಗೇಡಿಗಳ ಮಾತಿಗೆ ಕಿವಿಗೊಡದೆ ಧರ್ಮಸ್ಥಳದ ಧರ್ಮಕ್ಕೆ ಯಾವ ಧಕ್ಕೆ ಬಾರದಂತೆ ಎಚ್ಚರಿಕೆ ವಹಿಸಬೇಕಿದೆ. ಇಲ್ಲವಾದಲ್ಲಿ ನಮ್ಮ ಪಕ್ಷ ಮತ್ತು ಧರ್ಮಸ್ಥಳದ ಭಕ್ತಾದಿಗಳ ಆಕ್ರೋಶಕ್ಕೆ ಸರ್ಕಾರ ಗುರಿಯಾಗಬೇಕಾಗುತ್ತದೆ ಎಂಬುದನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇವೆ. ಅಲ್ಲದೆ ಆಡಳಿತವಿರುವ ಸರ್ಕಾರ ಶಾಸಕರೇ ಇಲ್ಲಿದ್ದರೂ ಸಿರುಗುಪ್ಪದ ನಗರದ ರಸ್ತೆಗಳು ಅವ್ಯವಸ್ಥೆ ಅಗರಗಳಾಗಿವೆ. ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸಿ ಅನೇಕರು ಪ್ರಾಣಬೇಕಾದ ಪ್ರಸಂಗಗಳು ಏರ್ಪಟ್ಟಿವೆ. ಇದೇ ವೇಳೆ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷ MS ಸಿದ್ದಪ್ಪ, ಪಕ್ಷದ ಕಾರ್ಯದರ್ಶಿಗಳು ಆದ ಫಕೀರಪ್ಪ ಬಸವರಾಜ, ತಾಲೂಕು ಪಂಚಾಯಿತಿ ಸದಸ್ಯ ಶರಣಬಸವ, ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಸೀತಾರಾಮರಾಜ ಸೇರಿ ಮತ್ತಿತರರು ಹಾಜರಿದ್ದರು.
ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.